ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾನು ಹೀರೆಕಾಯಿ ತೊವ್ವೆ ಅಥವಾ ಹೀರೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲು ಹೆಸರುಬೇಳೆ ತೊಗೊಳ್ತಿದ್ದೀನಿ. ಹೆಸರುಬೇಳೆನ ತೊಳ್ಕೊಂಬಿಟ್ಟು ಅದನ್ನು ಮೊದಲು ವಿಷಲ್ ಹಾಕ್ಸ್ಕೊಳ್ಳೋಣ. ಇದಕ್ಕೆ ತರಕಾರಿ ಎಲ್ಲ ಒಮ್ಮೆ ಹಾಕಿ ಬೇಯಿಸ್ಕೊಳ್ಬೋದಿತ್ತು, ಆದರೆ ಟೊಮೆಟೊ ಹಾಕಿದರೆ ಬೇಗ ಬೇಯಲ್ಲ. ಹಾಗಾಗಿ ತರಕಾರಿ ಕೂಡ ಬೇಳೆ ಬೇಯೋವರೆಗೂ ಕಾದರೆ ತರಕಾರಿ ಎಲ್ಲ ಕರಿಗೆ ಹೋಗಿಬಿಡುತ್ತೆ. ಹಾಗಾಗಿ ಸೊ ನೋಡಿ, ಇವಾಗ ನಾನು ಏನೇನು ಬೇಕು ಅಂತ ತೋರಿಸಿದ್ದೀನಿ. ಹಾಗೆ ಇವಾಗ ಬೇಳೆ ಬಂದಿದೆ. ಇದಕ್ಕೆ ನಾನು ರೌಂಡಾಗಿ ಹೆಚ್ಕೊಂಡಿದ್ದೀನಿ ಹೀರೆಕಾಯಿನ. ಸೊ ಹೀರೆಕಾಯಿ ಹಾಗೆ ಟೊಮೆಟೊ, ಈರುಳ್ಳಿ, ಟೊಮೆಟೊ ಹಾಗೆ ಕರಿಬೇವು, ಬೆಳ್ಳುಳ್ಳಿ ಇದೆಲ್ಲ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸೊ ಕುಕ್ಕರ್ನ ಒಲೆ ಮೇಲೆ ಇಡೋಣ. ಇವಾಗ ತೊವೆಗೆ ಏನು ಬೇಕು ಅಂತ ನೋಡೋಣ. ಒಂದು ಸ್ವಲ್ಪ ಕೊಬ್ಬರಿ ಹಾಗೆ ಜೀರಿಗೆ ವಿಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ಎಷ್ಟು ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೊ ಅದಕ್ಕೆ ಮೆಣಸಿನ್ಕಾಳು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನಂತರ ಇವಾಗ ಹೀರೆಕಾಯಿ ಈ ಕುಕ್ಕರ್ನ ಇಟ್ಟಿದ್ವಲ್ಲ ಎಲ್ಲ ಬೆಂದಿದೆ ಇವಾಗ. ಸೊ ಇವಾಗ ಇದನ್ನ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಒಲೆ ಮೇಲೆ ಇವಾಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಈ ಕರಿಬೇವು, ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ ಗಾಯ್ಸ್. ಇದಕ್ಕೆ ಕರಿಬೇವು ಹಾಗೆ ನಾವಾಗಲೇ ಕುಕ್ಕರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರಲಿಲ್ಲ. ಸೊ ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಪುಡಿ ಹಾಕಿದರೆ, ಅಚ್ಚ ಖಾರದ ಪುಡಿ ಹಾಕಿದರೆ ಚೆನ್ನಾಗಿ ಆಗೋಲ್ಲ ಗಾಯ್ಸ್ ಇದು. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ನೋಡಿ, ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಹೀಗೆ ಉದ್ದುದ್ದಾಗಿ ಹೆಚ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿನ ಖಾರ ತಿನ್ನಲಿದ್ದವರು ಎತ್ತಿಡ್ಬೋದು ಸೈಡ್ಗೆ ಅನ್ನೋ ಕಾರಣಕ್ಕೆ ನಾನು ಹಿಂಗೆ ಉದ್ದ ಹೆಚ್ಕೊಂಡಿದ್ದೀನಿ. ಇಲ್ಲ ಮಿಕ್ಸಿ ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ ಅದು. ಸೊ ಇವಾಗ ಬೆಂದಿದೆ ಅಲ್ವಾ ಬೇಳೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರ ಕೂಡ ಇವಾಗ ಹಾಕ್ಕೊಳ್ತೀನಿ. ನೋಡಿ, ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದನ್ನು. ಬಿಕಾಸ್ ನಾನು ಅನ್ನಕ್ಕೆ ಮಾಡ್ಕೊಳ್ತಿದ್ದೀರಲ್ವಾ, ಸೊ ಅನ್ನ ಸ್ವಲ್ಪ ತೆಳ್ಳಗೆ ಇರಬೇಕು ಅನ್ನೋ ಕಾರಣಕ್ಕೆ ತೆಳ್ಳಗೆ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಖಾರ ಹಾಕ್ತಿದ್ದೀನಿ, ಅಂದರೆ ಕೊಬ್ಬರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ ಇವಾಗ ಹೇಗೆ ಕಾಣ್ತಿದೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸಿದ ಮೇಲೆ ಈ ಹೀರೆಕಾಯಿ ತೊವ್ವೆ ರೆಡಿಯಾಗಿದೆ. ನೋಡಿ ಹೀಗಾಗಿದೆ.